ಅವತ್ತು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ನೀವೊಬ್ರು ವ್ಯಕ್ತಿ ಅಲ್ಲ ಶಕ್ತಿ ಅಂತೇಳಿ ನಿಮ್ಗೆ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರಲ್ಲ ಸ್ವಾಮಿ. ಆ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರಲ್ಲ, ಅವ್ರನ್ನ ಜಾತಿವಾದಿ ಅಂತೀರಿ. ಇನ್ಯಾವ ಮುಖ್ಯಮಂತ್ರಿ ಆದವರು ಬೇಡ, ನೀವೇ ಕೊಡೋರೆ ಬೇರೆ ಫೈನಾನ್ಸ್ ಮಿನಿಸ್ಟರ್ನ ಕೊಟ್ಟಿದ್ದೀರಾ? ನೀವು ಸಮಾಜವಾದಿ ನಾಯಕರು. ನನಗೆ ಪಾಪದ ಕೊಡ ತುಂಬೈತಾ? ನಾನು ಹಾಳು ಮಾಡಿದ್ದೀನಿ ನನ್ನ ಕ್ಷೇತ್ರನ? ಇಲ್ಲಿ ನೀವು ಮಾಡಿರೋದು ಅಕ್ಟೋಬರ್ ಇನ್ನೂ ಮೇ ಬಂದಿಲ್ಲ, ಅಕ್ಟೋಬರ್ ವರೆಗೆ ಇಲ್ಲಿವರೆಗಾದ್ರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಅವರೆಲ್ಲ ಸೇರ್ ಮಾಡಿರೋದು 7,81,095 ಕೋಟಿ ಸಾಲ. ಈ ರಾಜ್ಯದ ಜನರ ಆಸ್ತಿನ ಗಿರ್ವಿ ಇಟ್ಟು 7,81,095 ಕೋಟಿ. ಎಲ್ಲಿವರೆಗೆ? ಅಕ್ಟೋಬರ್ ವರೆಗೆ, ಇನ್ನು ಮೇ ಬಂದಿಲ್ಲ. ಅದರಲ್ಲಿ ನಮ್ಮ ಈ ಜಿಲ್ಲೆ ಮುಖ್ಯಮಂತ್ರಿಗಳು ಇವರೊಬ್ಬರೇ ಮಾಡಿರೋ ಸಾಲ ಎಷ್ಟು ಗೊತ್ತಾ? 4,91,000 ಕೋಟಿ. ಅಂದ್ರೆ 2 ವರ್ಷದ ಬಜೆಟ್. ನೀವು 4,00,000 ಕೋಟಿ ಬಜೆಟ್ ಮಂಡಿಸ್ತೀರಿ, ಅದ್ರಲ್ಲಿ ಖರ್ಚಾಗದೆ 4.5. ಅಲ್ಲಿಗೆ 5 ಕೋಟಿ ನೀವು ಸಾಲ ಮಾಡಿದ್ದೀರಿ. 5,00,000 ಕೋಟಿ ಅಂದ್ರೆ ನೋಡಿ, ಇಲ್ಲಿ ಉದ್ಧಾರ ಮಾಡ್ತಾ ಇದ್ದೀರಲ್ಲ, ನಾನು ಹಾಳು ಮಾಡಿಬಿಟ್ಟಿದ್ದೀನಿ. ಹೇಳಿ, ಇದಕ್ಕೆ ಬನ್ನಿ ಸಾರ್ವಜನಿಕ ಚರ್ಚೆಗೆ. ಇಷ್ಟೆಲ್ಲ ಸಾಲ ಮಾಡಿ ಬಂದು ಉದ್ಘಾಟನೆ ಮಾಡಿದ್ದೀರಲ್ಲ, ಶಿಲಾನ್ಯಾಸ ಮಾಡಿದ್ದೀರಲ್ಲ, ನಿಮ್ಮ ಮನಸ್ಸಾಕ್ಷಿಯಾಗಿ ಹೇಳಿ. ನೀವು 13ರಿಂದ 18 ತನಕ ಕೊಟ್ರಲ್ಲ ಆಡಳಿತ, 5 ವರ್ಷ, ಇವತ್ತು ಆ ಆಡಳಿತ ಕೊಡ್ತಾ ಇದ್ದೀರಾ? ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಹೇಳಿ ಅದನ್ನ ಕೆಲವು ನಿಮ್ಮ ಹಿಂಬಾಲಕರಿಗೆ, ಹಾಳು ಮಾಡ್ತಾ ಇರೋದನ್ನ. KR ನಗರದಲ್ಲಿ ಕೆಲವು ಕಡೆ ಬೇರೆ ಕಡೆಯಿಂದ ಬಂದು ಇಸ್ವೀಟ್ ಆಡ್ತಾವ್ರೆ, ಮನೆಗಳು ಹಾಳಾಯ್ತಾವೆ. ನಾನು ಎಲ್ಲವೂ ಅಂಕಿಅಂಶ. ಆಮೇಲೆ 10 ಕೋಟಿ ಮಾನ್ಯ ಬಸವರಾಜ ಬೊಮ್ಮಾಯಿಯವರು 6 ತಿಂಗಳು ಕೊನೆಯಲ್ಲಿ ಕೊಟ್ಟಿದ್ರು ಜಿಲ್ಲಾ ಪಂಚಾಯತಿಗೆ. ಟೆಂಡರ್ ಆಗಿತ್ತು, ಗುದ್ಲಿ ಪೂಜೆ ಮಾಡಿದ್ದೆ, ಅದನ್ನ ಕ್ಯಾನ್ಸಲ್ ಮಾಡಿ ಯಾರು ಲ್ಯಾಂಡ್ ಆರ್ಮಿ ಕೊಟ್ಟರು? ಅದ್ರ ಉದ್ದೇಶ ಏನು? ಟ್ರಾನ್ಸ್ಪರೆನ್ಸಿ ಇದ್ದಿದ್ರೆ ಯಾರು ಎಲ್ವನ್ನವನ್ನ ತಗೋತಿದ್ದ ಸರ್ಕಾರಕ್ಕೆ ದುಡ್ಡು ಉಳಿಯೋದು. ಅದನ್ನೇ ಹೆಸರು ಬದಲಾಯಿಸಿ ಅದಕ್ಕೆ ಬಂದು ಗುದ್ಲಿ ಪೂಜೆ ಮಾಡ್ತೀರಾ?